ಫ್ರೆಂಡ್ಸ್, ಇವತ್ತು ನಾನು ಅಕ್ಕಿ ರೊಟ್ಟಿಗೆ ಏನೇನೆಲ್ಲ ಯೂಸ್ ಮಾಡಿಕೊಂಡು ಸಿಂಪಲ್ ಆಗಿ ತುಂಬ ಬೇಗ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಅಕ್ಕಿ ರೊಟ್ಟಿ ಮಾಡೋದಕ್ಕೆ 2 ಈರುಳ್ಳಿನ ತೊಗೊಂಡಿದ್ದೀನಿ, ಮತ್ತು 2 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, 1 ಕ್ಯಾರೆಟ್ನ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ನನ್ನ ಮಗಳು ಹೇಳ್ತಾ ಇದ್ದಾಳೆ, ನಾನು ಏನು ಹೇಳ್ತಿದ್ದೀನಿ ಅದನ್ನು ರಿಪೀಟ್ ಮಾಡ್ತಾ ಇದ್ದಾಳೆ. ದಯವಿಟ್ಟು ಡಿಸ್ಟರ್ಬ್ ಆದರೆ ಬೇಗ ಮಾಡ್ಕೊಬೇಡಿ. ಬನ್ನಿ ಕ್ವಿಕ್ ಅಂತ ಇದನ್ನು ರೆಡಿ ಮಾಡಿಕೊಂಡು ಬೇಗ ಫಟಾಫಟ್ ಅಂತ ಅಕ್ಕಿ ರೊಟ್ಟಿ ಮಾಡೋಣ. ಹಾಗೆ ನಿಮಗೆ ತೋರಿಸಿದ ಹಾಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ತುರಿದಿರೋ ಕ್ಯಾರೆಟ್ನ ನಿಮಗೆ ತೋರಿಸಿದ ಹಾಗೆ ಒಂದೇ 1 ಕ್ಯಾರೆಟ್ ಹಾಕೊಂಡಿದ್ದೀನಿ, ಮತ್ತು 2 ಹಸಿಮೆಣಸಿನ್ಕಾಯಿನ ನಾನು ಈ ಥರ ದಪ್ಪಕ್ಕೆ ಹಾಕೊಂಡಿದ್ದೀನಿ. ಯಾಕಂದರೆ ಖಾರ ಕೆಲವರಿಗೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನಾನು ಈ ಥರ ಹಾಕೊಂಡ್ರೆ ತೆಗೆದು ಹಾಕ್ಬಿಟ್ಟು ತಿನ್ಬೋದು. ಜೊತೆಗೆ ನನ್ನ ಮಗಳು ಇರೋದ್ರಿಂದ ಹಸಿಮೆಣಸಿನ್ಕಾಯಿ ತಿಂದರೆ ಮತ್ತೆ ನೆಕ್ಸ್ಟ್ ತಿನ್ನಲ್ಲ ಅಂತ ಹೇಳಿ ಆ ರೀತಿ ಕೈಗೆ ಸಿಗೋ ಹಾಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಫಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 4 ಕಪ್ನ ಹಾಕೊಂಡ್ರೆ 4 ಜನಕ್ಕೆ ಆಗುತ್ತೆ. ನೀವು ಇದನ್ನ ಈ ಥರ ಕಲ್ಸ್ಕೊಂಡು ಬೇಕಾದ್ರೆ ನೋಡಿಕೊಂಡು ಸಾಕಾಗುತ್ತಾ ಇಲ್ವಾ ನಾನು ಹಾಕೋತಾ ಇದ್ದೀನಿ. ಇದು ಕರೆಕ್ಟಾಗಿದೆ. ಈ ರೀತಿ ನಿಮ್ಗೆ ಏನಾದರೂ ಉಪ್ಪು ಜಾಸ್ತಿ ಆಗಿದೆ ಅಂತ ಅನಿಸಿದ್ರೆ ಇನ್ನೊಂದು ಪಾವ್ ಎಕ್ಸ್ಟ್ರಾ ನಿಮಗೆ ಇನ್ನೊಂದು ಇದನ್ನು ನೀವು ಹಾಕೋಬೋದು. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕೊಳ್ಳೋಣ. ನಾನು ತಣ್ಣೀರೇ ಹಾಕ್ಕೊಳ್ತಾ ಇದ್ದೀನಿ, ಯಾವುದೇ ರೀತಿ ಬಿಸಿನೀರನ್ನ ಕಾಯಿಸ್ಕೊಂಡಿಲ್ಲ. ಬಿಸಿನೀರನ್ನ ಹಾಕೋದ್ರಿಂದ ಅಕ್ಕಿ ರೊಟ್ಟಿನ ತಟ್ತಾ ಇದ್ದರೆ ಅದು ನಿಮಗೆ ಬೇಯಿಸಿದಾಗಲೂ ಕೂಡ ಒಡೆದೋಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ತಣ್ಣೀರನ್ನೇ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಅಕ್ಕಿ ರೊಟ್ಟಿನ ನೀಟಾಗಿ ತಟ್ಬೋದು. ಹಾಗೆ ಯಾವುದೇ ಬಟರ್ ಪೇಪರ್ ಇಲ್ಲದೇ ಹೇಗೆ ಮನೆಯಲ್ಲಿ ಅಕ್ಕಿ ರೊಟ್ಟಿನ ಎಣ್ಣೆಯ ಕವರ್ನ ಬಳಸಿ ತಟ್ಬೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಇದಕ್ಕೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪೆಲ್ಲ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬಾ ಟೇಸ್ಟಿ ಅನಿಸುತ್ತೆ. ನಿಮಗೆ ಹಸಿಮೆಣಸಿನ್ಕಾಯಿ ಬೇಡ ಅಂತ ಹೇಳಿದ್ರೆ ಚಿಲ್ಲಿ ಫ್ಲೇಕ್ಸ್ ಕೂಡ ಯೂಸ್ ಮಾಡ್ಬೋದು. ನೋಡಿ, ಈ ರೀತಿ ಸ್ವಲ್ಪ ನೋಡ್ಕೊಂಡು ಕಲಿಸ್ಕೊಬೇಕು. ತುಂಬ ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು, ತುಂಬ ಜಾಸ್ತಿ ತೆಳ್ಳೆಯಾಗೂ ಇರಬಾರ್ದು. ಯಾಕಂದರೆ ಅಕ್ಕಿ ರೊಟ್ಟಿ ತಟ್ಟೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹೌದಾ ಮಗಳು? ನಾನು ಅಕ್ಕಿ ನೋಡಿ ಫ್ರೆಂಡ್ಸ್, ಈ ರೀತಿ ಕಲಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಹೀಗೆ ನೀರು ಸೇರಿಸ್ಕೊತಾ ಇದ್ದೀನಿ. ಯಾಕೆಂದರೆ ತುಂಬ ಗಟ್ಟಿಯಾದರೂ ಕೂಡ ತುಂಬ ರೊಟ್ಟಿ ಥರ ಆಗಿಬಿಡುತ್ತೆ. ಅಕ್ಕಿ ರೊಟ್ಟಿ ಸಾಫ್ಟಾಗಿ ಬರಬೇಕಂದ್ರೆ ಒಂದು ಮೀಡಿಯಮ್ ಹದದಲ್ಲಿರಬೇಕು, ತುಂಬ ಜಾಸ್ತಿ ಇದಾಗಿರ್ಬಾರ್ದು. ಈ ಚಪಾತಿ ಹೇಗೆ ಇಟ್ಟು ಕಲಿಸಿರ್ತೀರೋ ಅದೇ ರೀತಿ ಕನ್ಸಿಸ್ಟೆನ್ಸಿನಲ್ಲಿ ಕಲಿಸ್ಕೋಬೇಕಾಗತ್ತೆ. ಇದಕ್ಕೆ ನೀವು ತುರಿದು ಕೂಡ ಎಲ್ಲ ತರಕಾರಿಗಳನ್ನ ಯೂಸ್ ಮಾಡಿ ಕೂಡ ಮಾಡಿದ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ, ಮತ್ತು ವಿತ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ಎಷ್ಟು ಬೇಕಾದರೂ ತಿನ್ನಾಗಿ ಹಾಕೋಬೋದು ನೀವು. ನೋಡಿ ಫ್ರೆಂಡ್ಸ್, ಈಗ ಅಕ್ಕಿ ರೊಟ್ಟಿ ಕಲಸಾಗಿದೆ. ನನ್ನ ಮಗಳು ಇಲ್ಲೇ ಕುತ್ಕೊಂಡಿದ್ದಾಳೆ, ಯಾಕೆಂದರೆ ಅವಳನ್ನ ಬಿಟ್ಟು ನಾನು ವಿಡಿಯೋ ಮಾಡೋದಕ್ಕಾಗಲ್ಲ, ಅವಳು ಅಳ್ತಾಳೆ. ಸೊ ಹಾಗಾಗಿ ಅವಳನ್ನ ನಾನು ಪಕ್ಕದಲ್ಲೇ ಕೂರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಡಿಸ್ಟರ್ಬೆನ್ಸ್ ಆದರೆ. ಗೈಸ್ ನೋಡಿ, ಈ ರೀತಿ ಹಚ್ಚೋದನ್ನು ತೊಗೊಂಡು ಈ ರೀತಿ ಎಣ್ಣೆ ಕವರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಕಂಪ್ಲೀಟಾಗಿ ಈ ರೀತಿ ಎಣ್ಣೆನ ಈ ರೀತಿ ಸವರ್ಕೋತಾ ಇದ್ದೀನಿ. ಫಸ್ಟು ನೀಟಾಗಿ ಈ ರೀತಿ ಸವರ್ಕೊಂಡಾದ್ಮೇಲೆ ನಾನು ಕಲಸಿಟ್ಕೊಂಡಿರುವಂತಹ ಅಕ್ಕಿ ರೊಟ್ಟಿನ ಈ ರೀತಿ ತೊಗೋತಾ ಇದ್ದೀನಿ. ಈ ಸೈಜ್ನಲ್ಲಿ ತೊಗೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ, ನಂತರ ಈ ರೀತಿ ಇಟ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಥಿಕ್ನೆಸ್ಗೆ ನಾವು ಅಕ್ಕಿ ರೊಟ್ಟಿನ ತಟ್ಕೋಬೋದು. ಇಲ್ಲಿ ಏನಂತ ಹೇಳಿದ್ರೆ ಯಾವುದೇ ರೀತಿ ನಾವು ಹಸಿಟ್ಟನ್ನ ಹಾಕಿ ತಟ್ಕೊಡುವಂಥದ್ದಿಲ್ಲ, ಜಸ್ಟ್ ಎಣ್ಣೆನೇ ಹಾಕಿ ಈ ರೀತಿ ನೀಟಾಗಿ ತಟ್ಕೋಬೇಕು. ಇದರಲ್ಲಿ ನೀವು ಎಷ್ಟು ಬೇಕಾದರೂ ತೆಳ್ಳಗೆ ತಟ್ಕೋಬೋದು ಫ್ರೆಂಡ್ಸ್. ಎಷ್ಟು ದೊಡ್ಡದಾಗಿ ಬೇಕಾದ್ರೂ ಹಾಕೋಬಹುದು. ಬಟ್ ನೀವು ಇದರಲ್ಲಿ ಕೈಯಲ್ಲಿ ಎತ್ತಿ ಹಾಕೋದ್ರಿಂದ
ನಿಮಗೆ ಎಷ್ಟು ತಟ್ಕೊಂಡ್ರೆ ಅನುಕೂಲ ಆಗುತ್ತೋ ಎತ್ತಿ ಹಾಕೋದಕ್ಕೆ ಅಷ್ಟಾಗಲ ಮಾತ್ರ ತಟ್ಕೊಂಡ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ನೋಡಿ ನಾನು ಈ ರೀತಿ ತಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ತಟ್ಟಾಗಿದೆ. ಈಗ ನಾನು ಇದನ್ನು ಹೇಗೆ ಕೈಯಿಂದ ತೆಗೆದು ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಈ ರೀತಿ ಕೈಯಿಂದ ಈ ರೀತಿ ತಗೊಂಡು ಹೀಗೆ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅಕ್ಕಿ ರೊಟ್ಟಿ ತವ ಮೇಲೆ ಬಂದಿದೆ. ನಾನು ಇದಕ್ಕೆ ಮತ್ತೆ ಯಾವುದೇ ರೀತಿ ಎಣ್ಣೆನ ಹಚ್ಚೋದಿಲ್ಲ ಫ್ರೆಂಡ್ಸ್, ಇದೇ ಸಾಕಾಗುತ್ತೆ. ಯಾಕೆಂದರೆ ನಾನು ಎಣ್ಣೆ ಹಾಕಿ ತಟ್ಟಿರೋದು, ಅದಕ್ಕೋಸ್ಕರ. ನಾನು ಇದನ್ನ ಬೇಯಿಸುವಾಗಲೇ ಇನ್ನೊಂದು ಅಕ್ಕಿ ರೊಟ್ಟಿನ ತಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಸಾಧ್ಯವಾದಷ್ಟು ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ. ಡೈರೆಕ್ಟು ಹೈ ಫ್ಲೇಮ್ನೆಲ್ಲ ಇಟ್ಕೊಂಡ್ರೆ ನಿಮಗೆ ಇದು ಫುಲ್ಲು ರೊಟ್ಟಿಯಾಗಿ ಗಟ್ಟಿ ಆಗಿಬಿಡುತ್ತೆ. ನೋಡಿ ನಾನೀಗ ಇನ್ನೊಂದು ರೊಟ್ಟಿನ ತಟ್ಕೊತಾ ಇದ್ದೀನಿ. ಮಕ್ಕಳುಗಳು ಖಾರ ತಿನ್ನಲ್ಲ, ಅದಕ್ಕೋಸ್ಕರ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ, ಎಷ್ಟು ನೀಟಾಗಿ ಅಕ್ಕಿ ರೊಟ್ಟಿ ಬಂದಿದೆ. ಗೈಸ್ ನೋಡಿ, ಈಗ ನಾನು ಇದಕ್ಕೆ ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ಅದಕ್ಕೆ ಕಾಯಿ ಚಟ್ನಿ ಮಾಡ್ಕೊಳ್ಳೋದಕ್ಕೋಸ್ಕರ ರೆಡಿ ಮಾಡ್ಕೊಂಡಿದ್ದೀನಿ. ಕಾಯಿ ಚಟ್ನಿ ಮಾಡೋದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಒಂದು 4 ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ಹಾಕೊಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಒಂದು 2-3 ಸೀಳಾದರೆ ಸಾಕು, ಮುಂದೆ ಒಂಚೂರು ಹುಣಸೆ ಹಣ್ಣು, ಸ್ವಲ್ಪ ಕಾಯಿ ಹಾಕಿದ್ದೀನಿ. ಆದರೂ ಸ್ವಲ್ಪ ಏನಾದ್ರು ಹಸಿಮೆಣಸಿನ್ಕಾಯಿ ಇದ್ದರೆ ಅದು ಸ್ವಲ್ಪ ಖಾರ ಕಡಿಮೆ ಆಗಲಿ ಅಂತ ಹೇಳಿ ಹುರ್ಗಡ್ಲೆ ಹಾಕ್ತೀನಿ. ನೋಡಿ ಹಾಕಿದ್ದೀನಿ. ಇದಿಷ್ಟನ್ನು ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಬೆರೆಸ್ಕೊಂಡು ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಈಗ ಅಕ್ಕಿ ರೊಟ್ಟಿಗೆ ಚಟ್ನಿನ ರುಬ್ಕೊಂಡ್ಬಂದಿದ್ದೀನಿ. ಈಗ ಸರ್ವ್ ಮಾಡ್ಕೊಳ್ಳೋಣ. ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಅಕ್ಕಿ ರೊಟ್ಟಿಗೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ನೋಡಿ ನಿಮಗೆ ಈ ರೀತಿ ಇದ್ರೆ ಎಷ್ಟು ರೊಟ್ಟಿ ಬೇಕಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಅಕ್ಕಿ ರೊಟ್ಟಿ ತುಂಬ ಗಟ್ಟಿಯಾಗೂ ಇರೋದಿಲ್ಲ. ನೋಡಿ